ಆದ್ಯ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ. ಚನ್ನಗಿರಿ ತಾಲೂಕಿನ ಬಸವಾಪಟ್ಟಣದ ಸಮೀಪದ ಬೆಳ್ಳಲಗೆರೆ ಗ್ರಾಮದಲ್ಲಿ ದೇವಾಲಯ ಪ್ರವೇಶಕ್ಕೆ ಸಂಬಂಧಿಸಿದಂತೆ ಶುಕ್ರವಾರ ರಾತ್ರಿ ಉಂಟಾದ ವಿವಾದದ ಹಿನ್ನೆಲೆಯಲ್ಲಿ ಶನಿವಾರ ಗ್ರಾಮದ ದೊಡ್ಡಯ್ಯನ ದೇವಸ್ಥಾನದ ಆವರಣದಲ್ಲಿ ಜಿಲ್ಲಾಧಿಕಾರಿಗಳಾದ ಗಂಗಾಧರ ಸ್ವಾಮಿ ಹಾಗೆಯೇ ಪೊಲೀಸ್ ವರಿಷ್ಠಾಧಿಕಾರಿ ಹಾಗೆಯೇ ಸಂಬಂಧಿಸಿದ ಅಧಿಕಾರಿಗಳ ತಂಡ ಗ್ರಾಮಕ್ಕೆ ತೆರಳಿ ಶಾಂತಿ ಸಭೆಯನ್ನು ನಡೆಸಿದರು. ಶುಕ್ರವಾರ ಗ್ರಾಮದಲ್ಲಿ ನಡೆದಂಥ ಅಜ್ಜಿ ಹಬ್ಬದ ಸಂದರ್ಭ ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ಪರಿಶಿಷ್ಟ ಜಾತಿಗೆ ಸೇರಿದ ಇಬ್ಬರು ಯುವಕರು ಗ್ರಾಮ ದೇವತೆಯಾದ ದೊಡ್ಡಯ್ಯನ ದೇವಸ್ಥಾನದ ಒಳಗೆ ತೆರಳಿ ಗಂಟೆ ಬಾರಿಸಿ ಹೊರಬಂದಿದ್ದಾರೆ ಎಂದು ಆರೋಪಿಸಿ ಈ ವೇಳೆ ದೇವಾಲಯವನ್ನು ಪ್ರವೇಶಿಸುವುದನ್ನು ವಿರೋಧಿಸಿದ ಕೆಲವರು ಅವರೊಂದಿಗೆ ವಾಗ್ವಾದ ನಡೆಸಿ ಹಲ್ಲೆ ನಡೆಸಿದ್ದಾರೆ ಎಂದು ಆರೋಪಿಸಲಾಗಿದೆ. ಘಟನೆಯ ಬಳಿಕ ಎರಡೂ ಸಮುದಾಯಗಳ ನಡುವೆ ಉದ್ವಿಗ್ನತೆ ಉಂಟಾಗಿ ಗಲಾಟೆ ನಡೆದಿದ್ದು ಕೆಲವೊಂದು ಮಾರಾಮಾರಿ ಸಹ ಆಗಿದ್ದು ಗಾಯಗೊಂಡ ವ್ಯಕ್ತಿಗಳನ್ನು ದಾವಣಗೆರೆ ಜಿಲ್ಲಾ ಆಸ್ಪತ್ರೆಗೆ ಸೇರಿಸಲಾಗಿದೆ ಅಂತಲೂ ಸಹ ತಿಳಿಸಲಾಗಿದೆ. ಘಟನೆಗೆ ಸಂಬಂಧಿಸಿದಂತೆ ಬಸವಾಪಟ್ಟಣದ ಸಾಗರಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪರಿಶಿಷ್ಟ ಜಾತಿಯವರಿಂದ ದೂರು ಸಹ ಸಲ್ಲಿಕೆಯಾಗಿದೆ. ಈ ಸಂದರ್ಭದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾದಂಥ ಶೇಖರ್ HD ಹಾಗೆಯೇ ಜಿಲ್ಲಾಧಿಕಾರಿಗಳಾದ ಗಂಗಾಧರ ಸ್ವಾಮಿ ಹಾಗೆಯೇ ಸಂಬಂಧಿಸಿದ ಅಧಿಕಾರಿಗಳು ಸಹ ಈ ಸಂದರ್ಭದಲ್ಲಿ ಸಾಕಷ್ಟು ಎರಡೂ ಕೋಮಿನ ನಡುವೆ ಸಾಕಷ್ಟು ಮಾತನಾಡಿಬಿಟ್ಟು ಒಂದು ಕಾನೂನು ವಿರುದ್ಧ ಯಾರೂ ಸಹ ಹೋಗಬಾರ್ದು, ಹಾಗೆಯೇ ಕಾನೂನು ಕೈಗೆತ್ತಿಕೊಳ್ಳುವ ವಿರುದ್ಧ ಯಾವುದೇ ಮುಲಾಜಿಲ್ಲದೆ ಕ್ರಮವನ್ನು ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆಯನ್ನು ನೀಡಿದ್ದಾರೆ. ಹಾಗೆಯೇ ಚನ್ನಗಿರಿ DYSP ಆದಂತಹ ರುದ್ರೇಶ ಉಜಿನಕೊಪ್ಪ ಸಹ ಈ ಸಂದರ್ಭದಲ್ಲಿ ಮಾತನಾಡಿ ಎಲ್ಲ ಸಾಕ್ಷ್ಯಾಧಾರಗಳನ್ನು ಸಂಗ್ರಹಿಸಿ ಕಾನೂನುಬದ್ಧವಾಗಿ ತಪ್ಪು ಮಾಡದವರ ವಿರುದ್ಧ ಕ್ರಮವನ್ನು ಕೈಗೊಳ್ಳುವುದಾಗಿ ಭರವಸೆಯನ್ನು ನೀಡಿದ್ದಾರೆ. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ನಾಗರಾಜ್ ಹಾಗೆಯೇ ಸಂತಾಬೆನ್ನೂರು CPI ಮಲ್ಲಮ್ಮ ಚೌಬೆ, ವಿಭಾಗಾಧಿಕಾರಿ ಚನ್ನಪ್ಪ, ಬಸವಾಪಟ್ಟಣ PSI ಇಮ್ತಿಯಾಜ್, ಸಮಾಜ ಕಲ್ಯಾಣಾಧಿಕಾರಿಗಳು ಹಾಗೆ ಇತರರು ಈ ಸಂದರ್ಭದಲ್ಲಿ ಭಾಗವಹಿಸಿದರು. ಆದಷ್ಟು ಎಲ್ಲ ಈ ಸಾಕಷ್ಟು ಸಮಸ್ಯೆಗಳಿಗೆ ಒಂದು ಅಧಿಕಾರಿಗಳ ತಂಡ ತಕ್ಷಣವೇ ಭೇಟಿ ನೀಡಿ ಸಮಸ್ಯೆಗೆ ಒಂದು ತೆರೆ ಹಿಡಿಯುವಂಥ ಪ್ರಯತ್ನವನ್ನು ಮಾಡಿರೋದನ್ನ ಎಲ್ಲರೂ ಶ್ಲಾಘಿಸಿದ್ದಾರೆ. ವರದಿ ಸತೀಶ್ ಪವಾರ್, ಚನ್ನಗಿರಿ. ಎದುರುಬೇಡ, ನನಗೆ ಏಸ್ಬೇಕು. ಜಾತಿ ಅರ್ಥ ಮಾಡ್ಕೊಳ್ಳಿ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಈ ಒಂದು ಸಭೆಗೆ ಸ್ವಾಗತ. SP ಸಾಹೇಬರು ಸಭೆಗೆ DD ಸೋಷಲ್ ಆಫೀಸರ್ ಮತ್ತು ಅಲ್ಲಿನ ಗ್ರಾಮಸ್ಥರು ಹಿರಿಯರು ಎಲ್ಲರಿಗೂ ಸಭೆಗೆ ಆಹ್ವಾನಿಸಿ ಮುಂದಿನ ಕಾರ್ಯಕ್ರಮ ದಯಮಾಡಿ ಯಾರು ಮಾತಾಡಬೇಡಪ್ಪ.
ಕಾನೂನು ಸುವ್ಯವಸ್ಥೆ ಭಂಗ ತರ್ತಕ್ಕಂಥ ವಿಚಾರಗಳು ಆಗಬಾರ್ದು, ಕಾನೂನು ಸುವ್ಯವಸ್ಥೆಗೆ ಭಂಗ ತರ್ತಕ್ಕಂಥ ವಿಚಾರ ಮುಂದುವರಿಬಾರ್ದು. ಅದಕ್ಕೋಸ್ಕರ ತಮ್ಮನ್ನು ಬಂದು ಮಾತಾಡಿ ಇದನ್ನು ಸರಿಪಡಿಸಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಈ ಒಂದು ಸಭೆಗೆ ಸ್ವಾಗತ. ಮಾನ್ಯ ಎಸ್ ಪಿ ಸಾಹೇಬರು ಸಭೆಗೆ ಡಿ ಸೋಷಲ್ ಸಾಹೇಬರು ಹಾಗೆ ಊರಿನ ಗ್ರಾಮಸ್ಥರು ಹಿರಿಯರು ಎಲ್ಲರಿಗೂ ಸಹಿತ ಸಭೆಗೆ ಆಹ್ವಾನಿಸಿ ಮುಂದಿನ ಕಾರ್ಯಕ್ರಮ ದಯಮಾಡಿ ಯಾರು ಮಾತಾಡಬೇಡಪ್ಪ. ಬನ್ನಿ ಅಣ್ಣ ಬರ್ರಿ ನೀವು ಇಡತ್ತ ಒಳಗೆ ಅಲ್ಲ ಅವರು ಡಿ ಸಿ ಸಾಹೇಬ್ ಯಾರು ಮಾತಾಡ್ಬೇಡ್ರಿ ಸುಮ್ಮನೆ. ಎಲ್ಲ ರೈತಾಪಿ ಜನಾಂಗ ಎಲ್ಲ ಮಧ್ಯಮ ವರ್ಗದವರಿಗೆ ಯಾವುದೇ ಕಾರಣಕ್ಕೂ ಮುಂದೆ ಇಲ್ಲಿ ಕಾನೂನು ಸುವ್ಯವಸ್ಥೆ ಭಂಗ ತರ್ತಕ್ಕಂಥ ವಿಚಾರಗಳು ಆಗಬಾರ್ದು, ಕಾನೂನು ಸುವ್ಯವಸ್ಥೆಗೆ ಭಂಗ ತರ್ತಕ್ಕಂಥ ವಿಚಾರ ಮುಂದುವರಿಬಾರ್ದು. ಅದಕ್ಕೋಸ್ಕರ ತಮ್ಮನ್ನು ಬಂದು ಮಾತಾಡಿ ಇದನ್ನು ಸರಿಪಡಿಸಕ್ಕೆ ಸರಿ ಸರ್ ಅರ್ಜಿಯಪ್ಪ ಅಂತ ಮಾಡ್ತೀವಿ. ಪ್ರತಿ ವರ್ಷನ ಅರ್ಜಿಯಪ್ಪ ಅಂತ ಮಾಡ್ತೀವಿ. ಅದನ್ನ ಏನು ಮಾಡ್ತೀವಿ, ನಮ್ಮ ಸಮಾಜದವ್ರು ಹೋದ್ರು ಸೇರ್ಕೊಂಡು ಭಜನೆ ಮಾಡ್ಕೊಂತ ತಗೊಂಡೋಗಿ ದೇವಸ್ಥಾನದ ಹತ್ರ ಅಲ್ಲಿ ಊರವರೆಗೆ ಇಟ್ಟು ಬರ್ತೀವಿ ಸರ್. ಅಲ್ಲಿ ಇಟ್ಟು ಬರೀ ಮಾದಿ ಸಮಾಜದವ್ರು ಅಷ್ಟೇ ಇದ್ದಾರೆ. ಬೇರೆ ಸಮಾಜ ಅವ್ರವ್ರ ಪಾಡಿಗೆ ಅವ್ರು ಒಬ್ಬೊಬ್ಬರು ಮಾಡ್ತೀವಿ ಸರ್. ಅದನ್ನ ಏನು ಮಾಡಿದ್ವಿ, ಇಟ್ಟು ಬಂದ್ವಿ. ಅಲ್ಲಿ ಇಟ್ಟು ಬಂದು ಮತ್ತು ಪ್ರತಿ ಸಲ ಹಂಗೆ ಇಟ್ಟು ಬಂದು ಕೈ ಮುಖಾಂತ ಬರ್ತೀವಿ ಸರ್ ಗುಡಿಗೆ. ಆ ಥರ ಗುಡಿ ಕೈ ಮುಖಾಂತ ಬರ್ತಿದ್ವಿ ಸರ್. ಅವತ್ತು ನಿನ್ನೆ ಒಬ್ಬರು ತೀರ್ಕೊಂಡಿದ್ರು ಸರ್ ಅಲ್ಲಿ ಊರಾಗ. ಅದಕ್ಕೆ ಬೇಡ ಅಲ್ಲೇ ಭಜನೆ ತಗೊಂಡು ಹೋಗೋದು ಬೇಡ, ಬರ್ರಿ ನಾವು ಅಂತ ಅಂದು ನಮ್ಮ ಪಾಡಿ ನಾವು ಈ ಕಡೆ ಬಂದ್ವಿ. ಇವ್ರು ಒಂದು 5 ಜನ ಹುಡ್ರು ನಾವು ಕೈ ಮುಗಿತೀವಿ ಅಲ್ಲೇಸೆ ಬರ್ತೀನಿ ಅಂತ ಕೈ ಮುಗಿಯಕ್ಕೆ ಹೋಗ್ಯಾರ. ಆ ಕೈ ಮುಗಿಯಕ್ಕೆ ಹೋದಾಗ ಈ ಥರ ಹಿಡ್ಕೊಂಡು ಅಟ್ಯಾಕ್ ಮಾಡಿ ದೇವಸ್ಥಾನದಾಗ ನೀವು ಹೆಂಗೆ ಬಂದು ಕೈ ಮುಗಿದು ಮೊದಲನೇ ದೇವಸ್ಥಾನದೊಳಗೆ ಹೋದಾಗ ನೀನು ಅಲ್ಲಿದ್ದೆ ಆ ಜೊತೆಲಿ ಹೇಳಪ್ಪ ಅಲ್ಲಿ ಏನ್ ನಡೀತು ಕರೆಕ್ಟ್ ಸರ್. ಏಕೈಕೆ ಅವ್ರು ಒಳಗಿಂದ ಬಂದು ಕೈ ಮುಗಿದು ಹೊರಗೆ ಬರ್ತದಂತೆ ಯಾಕೆ ಹೋಗಿರಿ ಅಂತ ಕೇಳ್ಬೇಕಿತ್ತು ಸಮಾಜದವ್ರು. ಅವ್ರು ಹಂಗ್ ಮಾಡಿಲ್ಲ, ಹಿಡ್ಕೊಂಡು ಏಕೈಕಿ ಹೊಡೆದಂಗೆ ಯಾಕೆ ಬಂದಿದೆ ಅಂತ ಕೇಳಂಗೂ ಇಲ್ಲ. ಇವ್ರು ಹಾಕಿರೋದು ಅವರು ನಿಜನಾ? ವಿಡಿಯೋ ತೆಗೆದು ಹೋಗಿದ್ನಲ್ಲ ನಾವು ನೋಡಿ ಕಟ್ಟಾಕಿರೋದು ಅದು ವಿಡಿಯೋ ಯಾವ್ದು ಇಲ್ವಾ? ಕಟ್ಟಾಕಿರೋ ವಿಡಿಯೋ ಪೊಲೀಸ್ ವ್ಯಾನ್ ಬಂತು ಅಷ್ಟೇ. ಸಿಸಿ ಕ್ಯಾಮ್ರಾನ ತೆಗ್ದಿದ್ದಾರೆ. ಇತ್ತ ಸರ್ ಸಿಸಿ ಕ್ಯಾಮ್ರಾ ಐತಿ ಈಗ ಆಲ್ರೆಡಿ. ಕಟ್ಟಾಕಿ ಹೊಡೆದಿರೋದು ನಿಜ. ಜಾತಿ ಕಾರಣಕ್ಕೆ ಹಿಡ್ಕಂತ ಸರ್ ಹಗ್ಗಗಳು ಹಿಡ್ಕೊಂಡಿದ್ರು ಹೊಡಿದೀವಿ. ಮುಂಚೆ ಏನಾದ್ರು ಈ ರೀತಿ ಘಟನೆಗಳು ನಡೆದಿತ್ತ? ಯಾವಾಗಲೂ ನಡೆದಿಲ್ಲ. ಯಾವಾಗಲೂ ನಿಮಗೆ ದೇವಸ್ಥಾನಕ್ಕೆ ಪ್ರವೇಶ ಇಲ್ಲ, ಅಸ್ಪೃಶ್ಯತೆ ಯಾವಾಗಲೂ ಹಣ್ಣುಕಾಯಿ ಹೊರಗಿದ್ದ ನೀರು ಹಾಕಿ ಆಮೇಲೆ ಇನ್ನೊಂದು ನೋಡಪ್ಪ, ಈಗ ಯಾರೋ ಕೆಲವು ಅವಿವೇಕಿಗಳು ತಪ್ಪು ಮಾಡ್ತಾರೆ ಅಂತೇಳಿ ನಾವು ಇಡೀ ಸಮಾಜನ ಯಾರನ್ನು ಕೂಡ ದೂರದ್ ಬೇಡ. ಈಗ ಅದ್ರಲ್ಲಿ ಯಾರು ತಪ್ಪು ಮಾಡಿದ್ದಾರೆ ಪರ್ಟಿಕ್ಯುಲರ್ ಇಂಥವ್ರೆ ನಿಮ್ಗೆ ಯಾರು ನಿಮ್ಮ ಮೇಲೆ ಹಲ್ಲೆ ಮಾಡಿದ್ದಾರೆ, ಯಾರು ನಿಮ್ಮನ್ನ ಅಸ್ಪೃಶ್ಯತೆ ಮಾಡಿದ್ದಾರೆ ಆಯ್ತಾ, ಅವ್ರನ್ನ ಮಾತ್ರ ನೀವು ಅವ್ರ ವಿರುದ್ಧವಾಗಿ ನಮ್ಮ ಹೋರಾಟ ಅವ್ರಿಗೆ ಏನ್ ಶಿಕ್ಷೆ ಆಗ್ಬೇಕು ಅದನ್ನಾಗ್ಲಿ ಕಾನೂನು ಪ್ರಕಾರವಾಗಿ ಅವರಿಗೆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಿ ಅದಕ್ಕೆ ನಾವು ನಿಮ್ಗೆ ಬೆಂಬಲ ಕೊಡ್ತೀವಿ, ನೀವು ನಮ್ಮ ಮುಂದೆ ಇರ್ರಿ ನಾವು ಹೋರಾಟ ಮಾಡೋಣ ಅಂತೆ. ಬಟ್ ಇಡೀ ಸಮಾಜ ನಾವು ವಿರೋಧ ಮಾಡೋದು ಆಯ್ತಾ. ಈಗ ಯಾವ ತಪ್ಪು ಮಾಡೋನ್ ಶಿಕ್ಷೆ ಆಗ್ಬೇಕು
ಮಾಡಬೇಕೆ ಹೊರತು ನಾವು ಇಡೀ ಸಮಾಜನ ದೇಶ ಕಟ್ಕೊಂಡು ವಿರೋಧ ಮಾಡ್ಕೊಳ್ಳೋದು ಬೇಡ, ತಪ್ಪಾಗುತ್ತೆ. ಸರಿನಾ? ಯಾವ ತಪ್ಪು ಮಾಡಿರ್ತಾನೆ ಅಂಥವ್ರು ಮಾತ್ರ ನಾವು FIR ನಾಗ ಎಲ್ಲ ಹೆಸರು ಇದೆ ಸರ್. ಈಗ ದೇವಸ್ಥಾನಕ್ಕೆ ನಿಮಗೆ ಪ್ರವೇಶ ಇಲ್ಲ ಇಲ್ಲಿ. ಆಲ್ರೆಡಿ ಇಲ್ಲ ಈಗ. ನೀರ್ ಹಾಕಿ ಹೊರಗೆ ತಗೊಂತಾರೆ, ಹಣ್ಣು ಕಾಯಿ ಇಕ್ಕಿ ಹೊರಗೆ ಬಿಡ್ತಾರೆ. ಈಗ ಅವರಲ್ಲೇ ಮಾತ್ರ ನೀವೇ ಮಾಡ್ಬರ್ರಿ ಅಂತ ಅವ್ರು ಗೊತ್ತಾಗಲ್ಲ. ತಡ್ರಪ್ಪ, ಇವಾಗ ಪೊಲೀಸರು, ಪೊಲೀಸ್ ಇಲಾಖೆಯವರು ಇದ್ದಾರೆ, ಸಮಾಜ ಕಲ್ಯಾಣ ಇಲಾಖೆಯವರು ಕೂಡ ಬಂದಿದ್ದಾರೆ ಆಯ್ತಾ. ಅವರು ಕೂಡ ನಮ್ಮ ರಕ್ಷಣೆಗೆ ಇರ್ತಾರೆ. ಇಲ್ಲಿ ನೋಡ್ರಿ, ದೇವರು ಈಗ ಎಲ್ರಿಗೂ ಮನುಷ್ಯರೆಲ್ಲರೂ ಕೂಡ ಸಮಾನ ದೇವ್ರ ದೃಷ್ಟಿಯಲ್ಲಿ ಮನುಷ್ಯರೆಲ್ಲರೂ ಸಮಾನರು. ಈಗ ಮನುಷ್ಯ ದೃಷ್ಟಿಯಲ್ಲಿ ಮನುಷ್ಯರೆಲ್ಲರೂ ಸಮಾನರಾಗಬೇಕು. ಈಗ ದೇವಸ್ಥಾನನ ಈಗ ಪ್ರವೇಶ ಮಾಡ್ಲಿಕ್ಕೆ ನಿಮ್ಮೆಲ್ಲರಿಗೂ ಕೂಡ ಒಪ್ಪಿಗೆ ಇದೆಯಾ? ಎಲ್ಲರೂ ನಾವು ಈ ದೇವಸ್ಥಾನ ಪ್ರವೇಶ ಮಾಡ್ತೀವಿ, ನಮ್ಮ ಜೊತೆ ನೀವು ಕೂಡ ಎಲ್ಲರೂ ಮನುಷ್ಯರು ಎಲ್ಲರೂ ಕೂಡ ಸಮಾನರು ಅಂತ ತೋರ್ಸಕ್ ನೀವು ಸಿದ್ಧ ಆಗಿದ್ದೀರಾ? ಸರಿ, ಆಯ್ತು, ಹೋಗೋಣ. ಮತ್ತೆ ಕರೆಸಿ ಅವ್ರೆಲ್ಲಿದ್ದಾರೆ ಮತ್ತೆ. ರಾತ್ರಿ ಸುಮಾರು 12 ಗಂಟೆ ಸುಮಾರಿನಲ್ಲಿ ಬಸವಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಫಿರ್ಯಾದಿದಾರರು ಪ್ರಕರಣ ದಾಖಲಿಸಿದ್ದಾರೆ. ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ಕೈಗೊಂಡಿದ್ದಾರೆ. ಈ ವಿಚಾರವಾಗಿ ಒಟ್ಟು 6 ಜನ ಏನು ಗಾಯಾಳುಗಳು ಚಿಕಿತ್ಸೆ ಪಡಿತಾ ಇದ್ದರು ಜಿಲ್ಲಾಸ್ಪತ್ರೆಯಲ್ಲಿ. ಜಿಲ್ಲಾಸ್ಪತ್ರೆಗೆ ನಾನು ಮತ್ತು ಜಿಲ್ಲಾಧಿಕಾರಿಗಳು ಭೇಟಿ ನೀಡಿ ಅವರ ಆರೋಗ್ಯವನ್ನು ವಿಚಾರಿಸಿ ನಂತರ ಗ್ರಾಮಕ್ಕೆ ಭೇಟಿ ನೀಡಿ ಮಾನ್ಯ ಜಿಲ್ಲಾಧಿಕಾರಿಗಳು ನಾವು ಎಲ್ಲ ಗ್ರಾಮಸ್ಥರನ್ನು ಮತ್ತು 2 ಪಂಗಡದವ್ರನ್ನ ಉದ್ದೇಶಿಸಿ ಮಾತನಾಡಿ ಕಾನೂನು ಸುವ್ಯವಸ್ಥೆಗೆ ಭಂಗ ತರದಂತೆ ಮುಂಜಾಗ್ರತಾ ಕ್ರಮಗಳು ಯಾವ ರೀತಿ ಕೈಗೊಳ್ಳಬೇಕಂತ ತಿಳುವಳಿಕೆ ನೀಡಿದ್ದೇವೆ. ನಾನು ಕೂಡ ಎಲ್ಲ ಗ್ರಾಮದಲ್ಲಿ ಕೂಡ ಎಲ್ಲ ಹಿರಿಯರೊಂದಿಗೆ ಮಾತನಾಡಿ ಮತ್ತು ಆಗಮಿಸಿರ್ತಕ್ಕಂಥ ಎಲ್ಲರನ್ನು ಕೂಡ ಬೀರಲಿಂಗೇಶ್ವರ ಟೆಂಪಲ್ಗೆ ದರ್ಶನ ಮಾಡಿಬಿಟ್ಟು ಈಗ ಕಳಿಸ್ಕೊಡ್ತಕ್ಕಂಥದ್ದನ್ನು ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ತನಿಖೆಗೆ ಸಂಬಂಧಪಟ್ಟಂತೆ ಎಲ್ಲ ಆಯಾಮಗಳನ್ನು ತನಿಖೆಯನ್ನು ಕೈಗೊಂಡು ಈ ಒಂದು ಪ್ರಕರಣದಲ್ಲಿ ಎಲ್ಲ ವಾಟ್ಸಪ್ ಅಲ್ಲಿ ಹರದಾಡ್ತಕ್ಕಂಥ ವಿಡಿಯೋಸ್ ಇರ್ಬೋದು ಮತ್ತು ಬೇರೆ ಯಾರಾದರೂ ಕಡೆ ಮಾಡ್ಕೊಂಡು ವಿಡಿಯೋಸ್ ಇರ್ಬೋದು ಅವರು ಕೂಡ ಎಲ್ಲವನ್ನು ಕಲೆ ಹಾಕಿ ಆರೋಪಿಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ತಾ ಇದ್ದೇವೆ. ಮುಂಜಾಗ್ರತಾ ಕ್ರಮವಾಗಿ ನಮ್ಮ ಎಲ್ಲ ಆಫೀಸರ್ಸು ಮತ್ತು ರೆವಿನ್ಯೂ ಅಧಿಕಾರಿಗಳು ಇವತ್ತಿನ ಇಲ್ಲಿ ಬಂದು ಯಾವುದೇ ರೀತಿಯ ಅಹಿತಕರ ಘಟನೆ ಮತ್ತು ಈ ರೀತಿ ಪ್ರಕರಣಗಳು ಮುಂದೆ ಮರುಕಳಿಸದಂತೆ ಯಾವ ರೀತಿ ಕ್ರಮ ಕೈಗೊಳ್ಳಬೇಕಂತ ಹೇಳಿಬಿಟ್ಟು ಜಿಲ್ಲಾಧಿಕಾರಿಗಳು ಕೂಡ ರೆವಿನ್ಯೂ ಅಧಿಕಾರಿಗಳಿಗೆ ನಾನು ನಮ್ಮ ಪೊಲೀಸ್ ಅಧಿಕಾರಿಗಳಿಗೆ ಸೂಕ್ತ ನಿರ್ದೇಶನ ನೀಡಿದ್ದೇವೆ. ಒಟ್ಟಾರೆಯಾಗಿ ಈ ಗ್ರಾಮದಲ್ಲಿ ಶಾಂತಿ ಸುವ್ಯವಸ್ಥೆ ನೆಲೆಸಬೇಕಂತ ಬಿಟ್ಟಳಿ ಎಲ್ಲರೂ ಕೂಡ